ಅಯ್ಯೋ ರೇಣಕ್ಕಾರ ಕಾರ್ ತಗೊಂಡ್ರೇನ್ರಿ ಹೊಸಾದ? ಹೂನ ನನ್ ಗಂಡ ನಾ ಏನಾರ ಕೇಳಿದ್ರ ಇಲ್ಲ ಅನ್ನಂಗಿಲ್ಲ ನೋಡವ. ಅಬಾ ಬಾ ಬಾ ಸೋಮಾ, ಏನ್ಲೇ ಇದು ಕಾರ್? ಬಿಡಪ್ಪ, ಹೌದನ್ವಕ್ಕ ಭಾರಿ ಐತಿ ಬಿಡ. ಅಲ್ಲ ಗಿರ್ಜಿ ಬರ್ಲಿಲ್ಲ? ಗಿರ್ಜಕ್ಕ ಪಾರಕ್ಕ ಜೊತಿಲೆ ಬರಾತಿದ್ರ. ಅಲ್ಲ ಮಲ್ಲೇಶಣ್ಣ ಬರ್ಲಿಲ್ಲನ್ರಿ ಸೋಮಣ್ಣರ? ಬಂದಾನ ಅದೇನ ಡೆಕೋರೇಷನ್ ಮಾಡಿದ್ರೆ ಏನಾರ ಇನ್ನ ಸ್ವಲ್ಪ ರೊಕ್ಕ ಕೊಡೋದಿತ್ತಂತ ಅದನ್ನ ಮಾತಾಡತನ ನಿಂತಾನ. ಬಂದ ಬಿಟ್ಲಲ್ಲ ಗಿರ್ಜಕ್ಕ. ಹೆಂಗೈತಿ ಗಿರ್ಜವ್ವ ಕಾರ್? ಮಸ್ತ್ ಐತಿ ಬಿಡ ಕಾರ್, ಬಾಳ ಚಂದ ಐತಿ. ಏ ಸುಮ್ನಿರ್ಲಿ, ಏನ್ ಯಾರು ತಗೊಲಾರ ತಗೊಂಡಿ ಏನ? ಇಂಥ ಕಾರ್ ಬೇಕಾದಷ್ಟು ಅದಾವು, ನಿನಗಿಂತ ಚಲೋ ಚಲೋ ಕಾರ್ ಇದ್ದವ್ರು ಅದಾರ, ಸುಮ್ನಿರು. ಅಯ್ಯೋ ಸುಮ್ಮನಿರ್ರಿ, ನಾವು ಯಾರಿಗೂ ಕಮ್ಮಿ ಇಲ್ಲ. ನಮ್ಮ ಯಜಮಾನ್ರಂದ್ರೆ ಸುಮ್ಮನೆ ಅಲ್ಲ, ನಮ್ಮಂತ ಕಾರು ಯಾರ್ದು ಇಲ್ಲ, ನಮ್ಮೋಣ್ಯಾಗೆಲ್ಲ ದಿಂಗ ಬಡ್ದಾರಲ್ಲ. ಹೌದೌದು, ನನಗರ ಈ ಕಾರ್ ನೋಡ್ತಿದ್ದಂಗ ಒಂದ್ ಹಾಡ್ ನೆನ್ಪಾಗತತಿ. ಶಾಂತಕ್ಕ ಹೇಳ ಮತ್ತೆ ಬಿಡ್ತಿ. ಕಾರ್ 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 ರೇಣವ್ವನ್ ಕಾರ್, ಕಾರೇ ಇಲಿಯಲ್ಲ, ಕಾರೇ ಇಲಿಯಲ್ಲ, ಕಾರಿಂದಾನೆ ಎಲ್ಲ ದರ್ಬಾರು. ಕಾರ್ 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 ರೇಣವ್ವನ್ ಕಾರ್, ಕಾರ್ 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 ರೇಣವ್ವನ್ ಕಾರ್, ಕಾರೇ ನೀ ತಂದೆ, ಕಾರೇ ನೀ ತಾಯಿ, ಕಾರಿಂತಾನೆ ನಮ್ ರೇಣವ್ವನ್ ದೈವಾನೋ, ಊರಿನ ತುಂಬಾ ರೇಣವ್ವನ್ ಕಾರ್ ಬಾರ. ಈಗ ಆತಾತ ರೇಣವ್ವ, ಈ ಕಾರ್ನ ತಗೊಯ್ ನಿಲ್ಲಿಸಿ ಒಳಗ್ ಬರ್ರಿ ಹೋಗುನ. ನಾ ಎಲ್ಲಿ ಕಲ್ತಾನೆ ಅಂತ ಕಾರ್ ಹೊಡ್ಯಾಕ ರೀ, ಒಯ್ರಿ. ಬರ್ರಿ ಒಳಗ್ ಬರ್ರಿ, ಎಲ್ಲಾರು ನಮಸ್ಕಾರ ಮಾಡಿ. ಅಲ್ಲ ಪಾರಕ್ಕೆ ಎಷ್ಟೊತ್ತಿನ ಬರ್ಲೇ ಇಲ್ಲ. ಎಂತ ಮಸ್ತ್ ಐತೆ ರೇಣವ್ವ ಹೋಟೆಲ್. ಹೌದು ಬಿಡ, ಏನಾರ ತಿನ್ಬೇಕಂದಾಗ ರೇಣವನ್ ಹೋಟೆಲಿಗೆ ಬಂದ್ಬಿಟ್ರೆ ಉದ್ರಿ ಆದ್ರೂ ಕೊಡ್ತಾಳ ನಮ್ ರೇಣವ. ಹೌದಲ್ವೇ ರೇಣವ? ಇವತ್ತು ನಗದು ನಾಳೆ ಉದ್ರಿ ಅಂತ ಬೋರ್ಡ್ ಬರ್ಸಕ ಕೇಳೇನಿ, ಗೊತ್ತೈತೇನ? ಬೇಸದಿವ ನೀನ್? ಉದ್ರಿ ಕೊಡ್ತಾಳಂತ. ಇದ್ದೇನ್ ಕಿರಾಣಿ ಅಂಗಡಿ ಮಾಡಿ ಏನು ಇವತ್ತು ಉದ್ರಿ ಕೊಟ್ಟು ನಾಳೆ ತಗೋ ಅಂದಾಕ? ಆದ್ರೂ ರೇಣವ ಬಾ ಕೆಟ್ಟದಿ. ಒಟ್ಟು ಕಾರ್ನ್ಯಾಗ ಕುತ್ಕೊಂಡ್ ಬರ್ತೇವಂದ್ರ ಜಗ ಇದ್ರು ಕುಂದ್ರಸ್ಕೊಂಡ್ ಬರ್ಲಿಲ್ಲಲ್ಲ ನಮ್ಮ ನೀನ್. ಬೇಸದಿ ಹೇಳುವ. ನಾ ಎಷ್ಟು ಆಸೆ ಇಟ್ಕೊಂಡಿದ್ದೆ ಹಂಗಾರ ನಮ್ಮ ರೇಣವ್ ಕರ್ಕೊಂಡ್ ಬರ್ತಾಳ ಅಂತೇಳಿ. ಕಾರ ಹೆಚ್ಚಾಗಿ ಬಿಡ್ತು ನಿನಗೆ ಎಲ್ಲ ಗೆಳತ್ಯಾರಿಗಿಂತ. ಬೇಸದಿ ಹೇಳು. ಅಲ್ಲ ನಿನಗೆ ಹೇಳಿನಿ ಅಲ್ಲಾನ ಅದ್ನೇನ್ ಕಾರ್ ಮಾಡಿಯಲ್ಲ ಅರಿ ಮಾಡಿ ಅಂತೇಳಿ. ಕಾರ್ ಅದ ಕಾರ್. ಅದು ಅಲ್ದ ಅವ್ರು ಹೇಳ್ಯಾರ ಚಲೋ ಚಲೋ ಮಂದಿ ಅಟ್ಟ ಕಾರ್ನ್ಯಾಗ ಕುಂದ್ರಸ್ರಿ, ಯಾರನ್ನ ಕುಂದ್ರಸ್ಬೇಡ್ರಿ ಅಂತೇಳಿ. ಹಂಗಾರ ನೀ ಜೀವನ ಪೂರ್ತಿ ಕಾರ್ ಹತ್ತಂಗಿಲ್ಲ. ಬರ್ರಿ ಒಳಗ್ ಹೋಗುನ. ಅಡ್ಡಿ ಇಲ್ಲಲ್ಲ, ಬಲೂನ್ ಗಿಲೂನ್ ಎಲ್ಲ ಡೆಕೋರೇಷನ್ ಚಂದ ಮಾಡ್ಯಾರ. ಬಾಳ ಚಂದ ಮಾಡ್ಯಾರ ಬಿಡ. ನಿಜವಾಗ್ಲೂ ಇವು ನಮ್ ಕೈಲಿ ಹಾಕಿದ್ದು ಮಾಡಾಕ. ಅವ್ರಂತ ಮಾಡ್ಯಾರ ಇಷ್ಟ ಚಂದಾಗಿ. ನಮಗ ಹಾಕಿದ್ದಿಲ್ ಬಿಡ ಮಾಡಾಕಿದ. ಹೌದಪ್ಪ. ಅಲ್ಲ ನಮ್ ಶಿವಲಿಂಗ ಹೆಂಗಿದ್ದ ದಂಡಪಿಂಡ ಅಂತೇಳಿ ಎಲ್ಲಾರು ಅಂತಿದ್ವಿ. ಕಡಿಗೆ ನಮ್ ಶಿವಲಿಂಗ ಒಂದ್ ಏನೋ ಒಂದ್ ಸಾಧನೆನ ಮಾಡ್ಬಿಟ್ಟ ಬಿಡ. ಶಿವಲಿಂಗ ಕರೇನಪ್ಪ, ಮನುಷ್ಯ ಹೆಂಗ ಇರ್ತಾನ ಅನ್ನೋದಕ್ಕಿಂತ ಹೆಂಗ ಬದುಕ್ತಾನ ಅನ್ನೋದು ಬಾರಿ ಮುಖ್ಯ ನೋಡ ಮಾವ. ಎಲ್ಲ ನಾನು ಹೇಳ್ತಿದಯ ಒಂದ್ ರೀತಿ ಬಾಯಿ ಬಂದಂಗ ಬೈದ್ ಗೀದ್ ಮರ್ಯಾದೆ ತೆಗದ್ಲಂತ ಹೋದೆ ದುಡಿಯಾಕ. ಇಲ್ಲ ಅಂದ್ರೆ ಎಲ್ಲಿ ಹೋಗಿದ್ದೆ? ಆಕಿನ ಉಪ್ಪು ಮಾಡಿದ್ಲಂದ್ರ. ಅಲ್ಲ ಅದೇನೋ ಅಂತಾರಲ್ಲ, ಪ್ರತಿಯೊಬ್ಬ ಗಂಡಸಿನ ಹಿಂದ ಒಂದ್ ಹೆಣ್ಣು ಇರ್ತಾಳ ಅಂತೇಳಿ. ನಮ್ಮ ಅಕ್ಕ ನನ್ನ ಯಶಸ್ಸಿಗೆ ಕಾರಣನೂ ಹೌದು, ಆದ್ರ ಪ್ರತಿಯೊಬ್ಬ ಗಂಡಸಿನ ಇದ್ರಿಗೆ ಬೈಯುವಂತ ಒಂದ್ ಹೆಂಡತಿನೂ ಇರ್ಬೇಕಂತ. ಸರಿ ಆದ ತಪ್ಪಿ ಆದಂತ ಹೇಳುವಂತ. ಸಾಕ್ ಸುಮ್ನಿರಿ. ನಾ ಬೈದೆ ಅಂತೇಳಿ ಹೋಗಿದ್ ನೀವು ದುಡಿಯಾಕ. ನಾನು ಉಪ್ಪು ಮಾಡಿ ದುಡ್ಡು ತಂದು ಹಾಕಿ ಉಣ್ಣಪ್ಪ ಮಕ್ಕೋ ಅಂತಂದಿದ್ನಿ ಅಂದ್ರೆ ಹಿಂಗ ಇರ್ತಿದ್ದಿ, ಗೊತ್ತನ? ಅಲ್ಲ ನೋಡ್ರಿ, ರೇಣವರ್ ಅಂತೂ ಇಂತೂ ಕಾರ್ ತಗೊಂಡ್ಬಿಟ್ರ. ನೀವು ಇನ್ನು ಮನಿ ಕಟ್ಟಿ ಯೋಚನೆ ಮಾಡಿಲ್ಲ. ಆಯ್ತು, ಈ ಹೋಟೆಲ್ ಮಾಡ್ಸೋ ದಿನಕ್ಕರ ಮನಿ ಕಟ್ರಿ. ಕಾರ್ ತಗೊಂಡ್ ಬಂದ್ ಜುಮ್ ಅಂತ ಹೇಳಿದ್ರಲ್ಲ ರೇಣಕ್ಕಾರ. ಆಗ್ಲಿ ಬಿಡ್ರಿ ರೇಣಕ್ಕಾರ, ಅನ್ಕೊಂಡಿದ್ದಂತ್ರ ಸಾಧನೆ ಮಾಡಿದ್ರಲ್ಲ. ಮತ್ತ ಈ ರೇಣವ್ ಅಂದ್ರೆ ಸುಮ್ಮನೆ ಆಕತೇನ? 18 ಲಕ್ಷ ರೂಪಾಯಿ. ನಾನು ನನ್ನ ಗಂಡಗ ಎತ್ತಬೇಕತ್ತ ಬಾಯಿಗೆ ಬಂದಂಗ ಬೈದು ಓಡಿಸ್ತಂತ ತಡಿ ದುಬೈಗೆ ದುಡಿಯಾಕ. ಕುಂದರೇ ಹಾಡ್ಬಿಟ್ಟಾರ. ಏನ್ ಗಂಡ ದುಡಿಯ ಯಂತ್ರ ಮಾಡಿರಿ, ದುಬೈಗೆ ಓಡಿಸ್ತಾರಂತೀವ್ರಿ. ತಣ್ಣಗಿರ್ರಿ, ಕಣ್ಗಳು ಕಣ್ ಮುಂದಿದ್ರ ಸಾಕ. ರೂಪಾಯಿ ಯಾರ ತರ್ಲಿ, ಎಂಟಣೆ ಯಾರ ತರ್ಲಿ, ಚಂದಾಗಿ ಹೌದನಂಗೆ ತಿಂದುಂಡು ಗಂಡ ಹೆಂಡತಿ ಖುಷಿ ಖುಷಿಯಾಗಿ ನಕ್ಕೊಂತ ಇರ್ರಿ. ಈಗ ಇದಕ್ಕೆ ಯಾಕೆ ಅದೆಲ್ಲ ಬಡ್ದಾಡ್ತೀರಿ ನೀವು? ಅದ ಅರ್ಥ ಆಗಲ್ಲ ನನಗತ್ತಾಗ. ಸುಮ್ಮನಿರ್ರಿ. ಗಂಡಗೆ ಹೆಂಡತಿ ಗಂಡ ಜೊತೆಯಾಗಿರ್ಬೇಕು. ಈ ವಯಸ್ಸಿನಾಗ ಜೊತೆಯಾಗಿರ್ಲಾರ್ದ ಅಲ್ಲಿ ಅದನ್ನ ಕಳಿಸಿ ನೀ ಇದ್ದ ಏನ್ ಸಾಧನೆ ಮಾಡ್ತೀರಿ? ಸುಮ್ಮನೆ ನಡ್ರಿ ಒಳಗ. ಮತ್ತಿನೇನ್ ಬಿಡ ಶಾಂತಕ್ಕ, ಈ ಊರಾಗ ಎಲ್ಲಾರ್ದು ನಶೀಬ್ ತೆರಿತವ, ನಮ್ದ ಇನ್ನ ಏನಿಲ್ಲ. ಕೋಟ ಹಾಕೊಂಡ್ ಕುಂತತಿ. ಅಲ್ಲಿ ನೋಡಿ ನಮ್ ಗಿರ್ಜಾ ಕಿದ್ದಂಗ ಶ್ರೀಮಂತಲಾದ್ಲು ಆಕಿನು. ರಿಯಲ್ ಎಸ್ಟೇಟ್ನಾಗ ಎದ್ದು ಬಿದ್ದು. ಇವ್ರ ಹಿಂಗ ಅವ್ರಂಗ, ನಾವ್ ನೋಡಿ ಹಿಂಗ್ ಕುಂತೇವಿ. ಆತಾತ್ ನಡ್ರಿ. ಮಂಜವ, ನಿನ್ ಮಗಳು ಬರ್ಲಿಲ್ಲ? ಬರ್ತಾರ ಈಗ, ಅವರು ಬರ್ತಾರ. ಅತ್ತಿ ಮಾವ ಗಂಡ ಆಕಿ ಹುಡುಗ ಎಲ್ಲಾರು ಬರ್ತಾರ ಈಗ. ಚೀ 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 ಚೀ, ಏನಿದೆ ಇಂಥ ಸೀರೆ ಉಟ್ಕೊಂಡು ನಿಂತಿಯಲ್ಲ? ಏನಾಗಿತ್ತೇರ? ಚಲೋ ಐತಲ್ರಿ? ಏನ ನಿನಗೆ ಚೆನ್ನಾಗಿ ಕಾಣಿಸ್ಬೇಕ. ಅದೇನ್ ಡೀಸೆಂಟ್ ಆಗಿ ಐತ ಸ್ವಲ್ಪ. ಅದ ನಂಗೇನ ಇಷ್ಟ ಆಗೋಲ್ತ. ಜಾತ್ರೆ ಆಗೈತಿ. ಟಿಕ್ಳಿ ಇದು
ಕೂಸಿಗೆ ಕುಂದಿರ್ಸ್ಕೊಂಡಾಗೆಲ್ಲ ಚುಸ್ತಂಗ ಆಕತಿ. ತೆಗಿ ಒಂದು ಸೀರೆ ತೆಗಿ, ಬೇರೆ ಉಟ್ಕೋ ಹೋಗು. ಅಲ್ಲ ಇದು ನಂಗೆ ಭಾಳ ಇಷ್ಟ ಆಗಿತ್ತಮ್ಮ, ಅದಕ್ಕೆ ಉಟ್ಕೊಂಡೆ. ಚೆನ್ನಾಗಿಲ್ಲದ, ಎಷ್ಟು ಇದು ಕಾಣ್ತೈತೆ ನೋಡ ಸೀರೆ. ಏನು ಅಸಹ್ಯವಾಗಿ ಉಟ್ಕೊಂತೀರ ಏನ ನೀವು? ಒಂದು ಚಲೋ ರೇಷ್ಮೆ ಸೀರೆ ಉಟ್ಕೊಂಡ್ರೆ ಇಂಥದಕ್ಕೆಲ್ಲ ಎಷ್ಟು ಚೆನ್ನಾಗಿರ್ತೈತೆ ಗೊತ್ತೇನ? ಹೌದಪ್ಪ, ದೊಡ್ಡ ಮಂತೆ ಅಂದಕ್ಕೆ ಅನ್ನಂಗಿರ್ತೈತಿ. ನಿನ್ನ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಬಿಡು ಒಂದು ಸ್ವಲ್ಪ. ಹೋಗ ಫಟ್ ಅಂತ ಹೋಗಿ ಬೇರೆ ಸೀರೆ ಉಟ್ಕೊಂಬ, ಚಲೋದ. ಇಲ್ಲ ಫ್ಯಾಷನಬಲ್ ಆಗಿರೋದು ಬೇಕಂದ್ರೆ ಇದಕ್ಕೆ ಚಲೋ ಬೇಕಾದಷ್ಟು ಅದಾವಲ್ಲ. ಈ ಟಿಕ್ಳಿ ಸೀರೆನೇ ಯಾಕೆ ಬೇಕು ನೋಡೋದು? ಯಾ ನಮ್ನೆ ಟಿಕ್ಳದ ತಂದಾಗ ಹೇಳಿದೆ ನಿಂಗೆ, ಇಷ್ಟೊಂದು ಟಿಕ್ಳಿ ಸೀರೆ ಯಾಕೆ ತಂದಿ ಚೆನ್ನಾಗಿಲ್ಲ ಅಂತೇಳಿ. ಮತ್ತೆ ತೊಗೊಂಡು ಬಂದು ಕುಂತಿ. ನಾನು ನನ್ನ ಫ್ರೆಂಡ್ ಸರ್ಕಲ್ನ ನೀನು ಕರ್ಕೊಂಡು ಹೊಂಟಾಗ ಇದನ್ನು ಉಟ್ಕೊಂಡಿಲ್ಲ, ಉಟ್ಕೊಳಕ್ಕೆ ಬಿಟ್ಟಿಲ್ಲ ಅಂತೇಳಿ ಈಗ ಇಲ್ಲಿ ಉಟ್ಕೊಂಡು ಹೊಂಟೇನ? ಅಲ್ಲ ಮತ್ತೆ ಇದನ್ನು ಹಾಗೆ ಇಡೋದ? ಹಾಗೆ ಇಡ್ತೀಯೋ ಇನ್ನೊಂದು ಮಾಡ್ತೀಯೋ? ಈ ಸೀರೆ ಮಾತ್ರ ಚಂದಿಲ್ಲ, ಹೋಗು ಕಳೆದು ಬೇರೆ ಉಟ್ಕೊಂಬರೋ. ಅದು ಮೆತ್ತಗೆ ಚೆನ್ನಾಗಿತ್ತಲ್ಲ ಅದಕ್ಕೆ ಉಟ್ಕೊಂಡೆ. ಈ ರೇಷ್ಮೆ ಸೀರೆ ಎಲ್ಲ ಮೇಂಟೈನ್ ಮಾಡೋಕೆ ಭಾಳ ತ್ರಾಸು, ಒಂದು ಸ್ವಲ್ಪ ಜಳ ಬೇರೆ ಅದ್ರಾಗ. ಉಟ್ಕೊಂಡ್ರೆ ಯಾವಾಗ ಬಿಚ್ಚು ಹೋಗದೆ ನನ್ನಂಗೆ ಅಕ್ಕಿರ್ತದೆ. ಅದಕ್ಕೆ ಹೇಳಿದೆ ಇದೇ ಇರಲಿ ಅತ್ತಿಯರ, ಚೆನ್ನಾಗೈತೆ ಸೀರೆ, ಇದೇ ಇರಲಿ. ಹೋಗು ಬೇರೆ ಉಟ್ಕೊಂಬಾ. ನೋಡು ನೀನೊಬ್ಳೆ ಹೋಗ್ತಿರ್ತಿಯಲ್ಲ, ಅವಾಗ ಬೇಕಾದ್ರೆ ಉಟ್ಕೊಂಡು ಹೋಗು. ಆಗಲಿ, ಉಟ್ಕೊಂಡು ಹೋಗು. ನನ್ನ ಜೊತೆಗೆ ನಿಮ್ಮ ಮಾವನ ಜೊತೆಗೆ ಬರ್ತಾದಿ. ಈಗ ಹೆಂಗಿರ್ಬೇಕು ಹಂಗೆ ಬರ್ಬೇಕು, ಏನ? ಸರಿ. ಅಯ್ಯೋ ಯವ್ವ, ಯಾವ್ದಾರ ಯಾಕೆ ಉಟ್ಕೊಲ್ ಬಿಡಕ್ಕೆ ಇಷ್ಟ ಆಗಿದ್ದ, ಅದು ಯಾಕೆ ಹಂಗೆ ಮಾಡ್ತೀಯ ಅನ್ನತ್ತಾಗ ಚೆನ್ನಾಗಿತ್ತಲ್ಲ ಅದೇನ? ಅಲ್ಲ ಚಂದಚಾರ ನನಗೆ ಗೊತ್ತಾಗೋದಿಲ್ಲನ, ಸ್ವಲ್ಪ ಚಂದಿಲ್ಲ ಸೀರೆ. ಅದಕ್ಕೆ ಹೇಳಿದ್ದೆ ಡೀಸೆಂಟಾಗಿ ನೀಟಾಗಿರ್ಬೇಕು ನೋಡಾಕ, ಅಂಥ ಸೀರೆ ಉಟ್ಕೊ ಅಂತ. ಅದಕ್ಕೆ ಹೇಳಿದ್ದೆ ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಆಯ್ತು. ಹುಡುಗಗ ಅಡ್ಡಿ ಇಲ್ಲ, ಚಲೋ ಅರ್ಬಿನ ಹಾಕ್ಯಾಳ. ಆಮೇಲೆ ನಿಮ್ಮ ಮಾವ ನಿಮ್ಮಪ್ಪ ಅಪ್ಪಾಜಿ ಬರ್ತೇನೆ ಅಂತ ಯಾಕೆ ಇಷ್ಟೊತ್ತಿನ ಬರಲಿಲ್ಲ? ಒಂದು ಫೋನ್ ಹಚ್ತೇನೆ ತಡಿ. ಹಾ ಬಂದೆ. ಅದು ಅರ್ಜೆಂಟ್ ಒಂದು ಲೋಡ್ ಮಾಡಿ ಕಳ್ಸೋ ಕೆಲಸ ಇತ್ತು. ಆಮೇಲೆ ಇದು ಬಟ್ಟಿ ಲೋಡ್ ಬಂದೈತಿ ಪೂರ್ತಿ. ಅಲ್ಲಿ ಅರ್ಬಿ ಅಂಗಡಿಗೆ ಸೂರತ್ತಿಂದಾನೆ ತರ್ಸೈತಿ. ಅಷ್ಟು ಪೂರ 2 ಗಾಡಿ ಬಂದೈತಿ. ಅವು ಅಷ್ಟು ಇದು ಮಾಡ್ಬೇಕು. ನೀನದು ಆಳಿಗೆ ಹೇಳಿ ಎಲ್ಲ ಇಳಿಸಿ ಈ ಹಳೆ ಸ್ಟಾಕ್ ಎಲ್ಲ ಸ್ವಲ್ಪ ತೆಗೆದು ಹೊಸ ಸ್ಟಾಕ್ ಹಾಕ್ಬಿಡು ಅಂತ ಹೇಳ್ಬಿಡು. ಏನು ಈಗ ಹೆಂಗಿದ್ರು ಹಂಗೆ ಮಾಡಿಸ್ಬಿಡ್ತೀನ? ಅಪ್ಪ ಈಗ ಸದ್ಯಕ್ಕೆ ಬೇಡ, ಹಳೆ ಸ್ಟಾಕ್ ಎಲ್ಲ ತೆಗ್ದು ಹೊಸದ್ ಹಾಕೋದು ಬೇಡ. ಬೇಕಾದ್ರೆ ಹಳೆ ಸ್ಟಾಕ್ ಒಳಗೆ ಸ್ವಲ್ಪ ಹೊಸ ಸ್ಟಾಕ್ನ ಮಿಕ್ಸ್ ಮಾಡೋಣಂತ. ಆದ್ರೆ ಇವನ್ ತೆಗಿಯೋದು ಬೇಡ, ಯಾಕಂದ್ರೆ ಅವು ಹಂಗೆ ಹಿಂದೆ ಕುಳಿದು ಬಿಡ್ತಾವು. ಈಗ ಹೆಂಗಿದ್ರು ತಡಿ, ಈಗ ಪಂಚಮಿ ಆಗ್ತಿದ್ದಂಗ ಈಗೆಲ್ಲ ಪೂರ್ತಿ ಹಬ್ಬಗಳು ಸ್ಟಾರ್ಟ್. ಅವಾಗ ಒಳ್ಳೆ ಬಟ್ಟಿ ಜಾಸ್ತಿ ವ್ಯಾಪಾರ ಆಗ್ತೈತಿ. ಈಗ ಏನ್ ಮಾಡೋಣ, ಇನ್ನೊಂದು 2 ತಿಂಗಳು ಬಿಟ್ಟು ಪೂರ ಹೊಸ ಸ್ಟಾಕ್ ಹಾಕ್ಬಿಡೋಣಂತ, ಹಳೆ ಸ್ಟಾಕ್ ತೆಗೆದು. ಅವಾಗ ಪೂರ್ತಿ ಹಬ್ಬಕ್ಕೋಸ್ಕರ ಅರ್ಬಿ ಸೀರೆ ಇವೆಲ್ಲ ಚೂಡಿದಾರ ಎಲ್ಲ ಖರ್ಚಾಗ್ತಾವಲ್ಲ, ಅವಾಗೆಲ್ಲ ತಾನ ಹೋಕ್ಕವು. ಅದು ಸರಿ ಅನ್ನ. ಹೌದು, ಮತ್ತೆ ಇವಂಗ ಉಳಿತಾವ. ಆಯ್ತು, ಚಲೋ ಆತಂಗಾರ ಹಂಗ ಮಾಡ. ಈ ತರ ಬುದ್ಧಿವಂತಿಕೆಯಿಂದ ಅಂಗಡಿ ನಡ್ಸ್ಕೊಂಡು ಹೋಗಪ್ಪ, ಅಷ್ಟ ಸಾಕು. ಮತ್ತೆ ನಾನು ರೆಡಿ ಆಗಿ ಬರ್ಲಿ ಹಂಗಾರ? ಇನ್ನು ಕೇಳ್ರಿ, ಹೋಗ್ರಿ ಚಲೋ ತಂಗ ಅರ್ಬಿ ಹಾಕೊಂಬರವ್ರಿ. ಸರಿ. ಅತ್ತಿಯರ ಈಗ ಹೆಂಗೈತಿ? ಇದು ಮೊನ್ನೆ ನಿಮ್ಮ ಅಪ್ಪ ಬರ್ತಾನ ಅಂತ ಉಟ್ಕೊಂಡೋಗಿದ್ದಲ್ಲ, ಈಗ ಅದನ್ನೇ ಉಟ್ಕೊಂಡ್ಬರ್ತೀಯ? ಅಲ್ಲೇನೆಲ್ಲ ಮಂದಿ ನೋಡ್ಯಾರ ಏನಪ್ಪ, ಹೊಳ್ಳ ಬಳ್ಳ ನೋಡಿದ ಸೀರಿನ ಅದು ಏನು ಉಟ್ಕೊಂತೀಯ ಏನ ಪುಣ್ಯಾತ್ಗಿತ್ತಿ? ಸೀರಿನೇ ಇಲ್ಲನ ಅನ್ನರಂಗ. ಇಲ್ಲಿಲ್ಲಮ್ಮ, ಸೀದಾ ಹೋಗಿ ಕಾರ್ನ ಇಳಿದು ಮನೆಗೆ ಹೋಗಿದ್ದೆ, ಮನೆಯಿಂದ ಸೀದಾ ಇಲ್ಲಿಗೆ ಬಂದಿದ್ದೆ, ಯಾರು ನೋಡಿಲ್ಲ. ಚೆನ್ನಾಗೈತೆ, ಅದಕ್ಕೆ ಹೋಲಿಸಿದ್ರೆ ಇದೇ ಎಷ್ಟೋ ಚಲೋ ಐತೆ ಸೀರೆ. ಏನದನ ಒಂದು ನಮ್ಮನೆ ಉಟ್ಕೊಂಡು ನಿಂತು ಬಿಟ್ಟಿದ್ದೆ. ಆಯ್ತು ಸರಿ, ನಡಿ ಹಂಗಾರ. ಸರಿ, ನಿಮ್ಮ ಅವ್ರು ಬರ್ತಾರ, ಹೋಗ್ರಿ. ಅದು ಗಿಫ್ಟ್ ತೊಗೊಂಬಂದಿರಲ್ಲ ಅವ ವಿಘ್ನೇಶ್ವರದ್ದು ಫೋಟೋ ತೊಗೊಂಡೇನಿ, ಅದನ್ನ ಪ್ಯಾಕಿಂಗ್ ಮಾಡ್ಸೀನಿ. ಏನ ವಿಘ್ನೇಶ್ವರ ಫೋಟೋನ? ದೇವ್ರ ಫೋಟೋ ಯಾರು ಹೇಳಿದ್ ನಿಂಗೆ? ಅಲ್ಲ ಅಂದ್ರೆ ನಾನು ಇವಕಿ ಮಾತಾಡಿದ್ವಿ, ಅವಾಗ ಈಕಿ ಒಂದು ದೇವ್ರ ಫೋಟೋ ತೊಗೊಂಡು ಇದು ಮಾಡಿಸಿ ಕೊಡೋಣ ಅಂದ್ಲ. ಒಳ್ಳೇದೇ, ದೇವ್ರ ಫೋಟೋ ಕೊಡೋಣಂತೆ, ಅದನ್ನೂ ಕೊಡೋಣ. ಹೊಸದಾಗಿ ಹೋಟೆಲ್ ಶುರು ಮಾಡ್ಯಾರ ವಿಘ್ನೇಶ್ವರ, ಅದನ್ನ ಕೊಟ್ರೆ ಅವರು ಹೋಟೆಲ್ಗಿರೋಂಥ ಕಂಟಕಗಳು ಕಳಿತಾವು. ಫಸ್ಟ್ ಗಣೇಶನ ಪ್ರತಿಷ್ಠಾಪನೆ ಮಾಡೋದ್ರಿಂದ ಭಾಳ ಒಳ್ಳೇದು. ಅದಾಗಲಿ, ಏನು ಬೇಡ ಅನ್ನಂಗಿಲ್ಲ, ಅದನ್ನೂ ಕೊಡೋಣ. ಜೊತೆಗೆ ನಮ್ಮ ಪ್ರೆಸ್ಟೀಜಿಗೆ ತಕ್ಕಂಗೆ ನಾವು ಏನೂ ಕೊಡಲಿಲ್ಲ ಅಂದರೆ ಹೆಂಗೆ? ಅದಕ್ಕೆ ಏನು ಕೊಡೋಣ? ಅಲ್ಲವಾ, ಇದೇನು ಮದ್ವಿ ಕಾರ್ಯ ಅಲ್ಲ ಏನಲ್ಲ, ಏನಾರ ಗಿಫ್ಟ್ ಕೊಟ್ಟೇವಿ ಅನ್ನಕ್ಕ. ನಡಿ ಹೋಗ್ಬರೋಣ, ಬಂದಿನ್ನು ಬೇಕಾದಷ್ಟು ಕೆಲಸದವ ನಂಗೆ. ಆಯ್ತಾಯ್ತು, ಹೋಗುನಂತ. ಇನ್ನೊಂದೆರಡು ಬಂಗಾರ ಅದು ಏನಾರು ಇದ್ರೆ ಹಾಕೋಬೇಕಿಲ್ಲ, ಚೆನ್ನಾಗಕ್ಕಿತ್ತ. ಇಕ್ಕಿನ ನೋಡಿಕಿನ್ನ ಕೊತ್ತಿಯಾಗಿ ಏನು ಇಲ್ಲೇನ ಅನ್ನೋರಂಗೆ ಹೆಂಗೆ ಬಂದು ನಿಂತಾಳೆ. ಹೋಗು, ಒಂದು ಯಾವ್ದಾರು ಒಳ್ಳೆ ನೆಕ್ಲೆಸ್ ಹಾಕೊಂಬರೋಗು. ಅಯ್ಯೋ ಮರ್ತೇ ಬಿಟ್ಟೆ. ಅದಾವಲ್ಲ ಉಂಗ್ರ ಅದಾವು, ಕೊಳ್ಳಕ್ ಚೈನ್ ಐತಿ, ಸಾಕು. ಇದೇನಂತ ದೊಡ್ಡ ಫಂಕ್ಷನ್ ಏನಲ್ಲ, ಸಾಕು. ಒಂದೊಂದು ಈಗ ನಾ ಹಾಕೊಂಡೇನಲ್ಲ, ಇದು ಸಿಂಪಲ್ ಆಗಿ ಚಲೋ ಐತಿ. ಆಕಿನ ನೋಡ್ರಲ್ಲ ಹೆಂಗೆ ಬಂದಾಳ. ತಾಳಿ ಚೈನ್ ಅಷ್ಟೇ ಹಾಕೊಂಡಾಳನ. ಹೋಗಮ್ಮ, ಒಂದು ಏನಾರು ಹಾಕೊಂಡ್ ಬಾ. ಅಂದಂಗ ಆಯರ್ ಏನು ಕೊಡೋದ್ರಿ? ಈಗ ಅವ್ರೇನೋ ಗಣೇಶನ ಫೋಟೋ ಕೊಡೋಣ ಅಂತ ಮಾತಾಡ್ಕೊಂಡು ಅದನ್ನೇ ಪ್ಯಾಕ್ ಮಾಡಿಸ್ಕೊಂಬಂದಾರ. ಬೇರೆ ನಾವೇನು ಕೊಡೋಣ ಆಯರ? ಈಗ ಬರೇ ಒಂದು ಫೋಟೋ ಅಷ್ಟೇ ಕೊಟ್ಟರೆ ಏನು ಅನ್ಕೋತಾರೆ ಏನೋ, ಊರಾಯನ್ ಮಂದಿ ಅಷ್ಟೈತಿ ಇಷ್ಟೈತೆ ಅಂತಾರೆ, ಏನು ಕೊಟ್ಟಿಲ್ಲ ಅಂತ ಅವು ಅವಕ್ಕೇನು ಗೊತ್ತು ಮಾತಾಡ್ತಾವೆ. ಅದಕ್ಕೆ ಏನು ಕೊಡೋಣ ಅಂತ ಗೊತ್ತಾಗೋಲ್ತು. ಹಿಂಗ್ ಮಾಡ, ಈ ಫೋಟೋ ಬೇಡ, ಮನ್ಯಾಗ ಇಡ್ರಿ. ಇದನ್ನ ಹೋಗ್ತಾ ದಾರಿ ಒಳಗ ಒಂದ್ ಬಂಗಾರದ ಅಂಗಡಿ ಒಳಗ ಒಂದ್ ಚಲೋ ಬೆಳ್ಳಿ ಮೂರ್ತಿ ತಗೊಳ್ಳೋಣ ಗಣೇಶಂದು. ತಗೊಂಡ್ ಅದನ್ನ ಪ್ಯಾಕ್ ಮಾಡಿಸಿ ಅದನ್ನ ಕೊಟ್ರಾತ. ಒಳ್ಳೆ ಕೆಲಸ ಆತ. ದುಬಾರಿದು ಕೊಟ್ಟಂಗೂ ಆತ, ವಿಘ್ನೇಶ್ವರ ದೇವ್ರ ಕೊಟ್ಟಂಗೂ ಆತ. ಆಯ್ತು ಬಿಡ್ರಿ, ನಡ್ರಿ ಹಂಗಾರ. ನಮ್ದೇ ತೆಗಿ, BMW ಐತಲ್ಲ ಅದನ್ನೇ ತೆಗಿ, ಅದ್ರಾಗೆ ಹೋಗೋಣ. ಹಾ ಸರಿ ಬಿ.
ಆ ಊರ್ ರೋಡ್ ಹೆಂಗದವ ಏನ, ನಾ ಅಂತೂ ಒಂದೇ ಸಲ ಹೋಗಿದ್ದೆ. ನೋಡೋಣ ನಡ್ರಿ. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ವಿಕ್ರಾಂತ್ ಭಟ್ ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಶೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಹಿಂದೆ ಸಂಪರ್ಕಿಸಿ 7483796625.